Hello friends, I am your host Mansoor and you are watching Technically Kannada Basic Electronics. ಇವತ್ತು ನಾವು ಮಲ್ಟಿಮೀಟರ್ ಬ್ಯಾಟ್ರಿ ಚೇಂಜ್ ಮಾಡೋದು ಹೇಗೆ ಅಂತ ಕಲಿತೀವಿ. ಇದು ನಮ್ಮ ಮಲ್ಟಿಮೀಟರ್ ಸದ್ಯಕ್ಕೆ ಆನ್ ಆಗ್ತಾ ಇಲ್ಲ. ಏನು ಪ್ರಾಬ್ಲಮ್ ಅಂದರೆ ಇದರಲ್ಲಿ ಬ್ಯಾಟ್ರಿ ಖಾಲಿಯಾಗಿದೆ, ಬ್ಯಾಟ್ರಿ ಎಂಟಿ ಆಗಿದೆ. ಸೊ ಅದನ್ನು ನಾವು ಈ ಬ್ಯಾಟ್ರಿ ಚೇಂಜ್ ಮಾಡಬೇಕಾದ್ರೆ ಈ ಮಲ್ಟಿಮೀಟರ್ ಒಳಗಡೆ ಒಂದು ಬ್ಯಾಟ್ರಿ ಇರುತ್ತೆ, ಈ ಥರ 9 ವೋಲ್ಟ್ಸ್. ಈ ಬ್ಯಾಟ್ರಿ ನಿಮಗೆ ಮಾರ್ಕೆಟಲ್ಲಿ ಬಹಳ ವೆರೈಟಿನಲ್ಲಿ ಸಿಗುತ್ತೆ. 9 ವೋಲ್ಟ್ಸ್ ಬ್ಯಾಟ್ರಿ ಮಲ್ಟಿಮೀಟ್ರಿಗೆ ಅಂತ ಹೇಳಿದ್ರೆ ನಿಮಗೆ ಸಿಗುತ್ತೆ. ಬ್ಯಾಟ್ರಿ ಚೇಂಜ್ ಮಾಡೋದು ಹೇಗೆ ಅಂದರೆ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಹಿಂದ್ಗಡೆ 2 ಸ್ಕ್ರೂ ಇರುತ್ತೆ, 2 ಸ್ಕ್ರೂ ಬಿಚ್ಚಿದ್ರೆ ನಿಮಗೆ ನೆಕ್ಸ್ಟು ಇದು ನಿಮಗೆ ಈ ಥರ ಕಾಣಿಸುತ್ತೆ ಓಪನ್ ಮಾಡಿದ ನಂತರ. ಅದಾದ ನಂತರ ಒಳಗಡೆ ಬ್ಯಾಟ್ರಿ ಇದೆ. ಈ ಬ್ಯಾಟ್ರಿಯನ್ನು ಈ ಕ್ಲಿಪ್ ಮೂಲಕ ನೀವು ರಿಮೂವ್ ಮಾಡಬೇಕು. ಹೊಸ ಬ್ಯಾಟ್ರಿ ಇದೆ, ಸೇಮ್ ಪ್ರೆಸ್ಸಿಂಗ್. ಇದರಲ್ಲೂ ಕೂಡ ಪ್ಲಸ್ ಮೈನಸ್ ಇರುತ್ತೆ ನಿಮಗೆ. ಇದು ಪ್ಲಸ್ಸು, ಇದು ಮೈನಸ್, ಇಲ್ಲೇ ಬರ್ತಿದೆ ನೋಡಿ. ಇದು ಪ್ಲಸ್, ಇದು ಮೈನಸ್. ಎಲ್ಲೋ ಡೈರೆಕ್ಷನ್ ಸೇಮ್ ಕ್ಲಿಪ್ಪಿಂಗ್ ಸಿಸ್ಟಮ್ ಇದೆ, ಪ್ಲಸ್ ಮೈನಸ್. ಸೊ ನೋಡ್ಬಿಟ್ಟು ಈ ಕ್ಲಿಪ್ಗೆ ಇದನ್ನು ಹಾಕಬೇಕು ಅಷ್ಟೆ. ನೋಡಿ ಫ್ರೆಂಡ್ಸ್, ಇವಾಗ ಬ್ಯಾಟ್ರಿ ಚೇಂಜ್ ಆಗಿದೆ. ಹಳೆ ಬ್ಯಾಟ್ರಿ ಈ ಮಾರ್ಕೆಟಲ್ಲಿ ಅವೈಲೇಬಲ್ ಇದನ್ನು ನಾನು ರಿಪ್ಲೇಸ್ ಮಾಡಿದ್ದೀನಿ. ಇವಾಗ ಈ ಮಲ್ಟಿಮೀಟರ್ ಆನ್ ಆಗುತ್ತೆ. ಇವಾಗ ಆಫಲ್ಲಿದೆ, ಸೊ ಇದು ಆನ್ ಆಗಿದೆ. ಇದನ್ನು ಕಂಟಿನ್ಯೂಟಿ ಚೆಕ್ ಮಾಡಬೇಕಾದ್ರೆ ನಾವು ಕಂಟಿನ್ಯೂಟಿನಲ್ಲಿ ಇಟ್ಕೋಬೇಕು. ಕಂಟಿನ್ಯೂಟಿ ಅದಾದ ನಂತರ ನಮ್ಮ ಪ್ರೋಬ್ಸಲ್ಲಿ ಈ ಡಿವೈಸ್ನ ಚೆಕ್ ಮಾಡಬೇಕು, ಕಂಟಿನ್ಯೂಟಿ ಬರ್ತಾ ಇದೆಯಾ ಇಲ್ಲ ಅಂತ. Guys, subscribe my channel and tap the bell icon so you will never miss any updates of my new videos. ಮತ್ತೆ ಈ ವಿಡಿಯೋ ಲೈಕ್ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ನಿಮ್ಗೆ ಏನಾದರೂ ಡೌಟ್ಸ್ ಇದೆ, ಯಾವುದಾದ್ರೂ ಎಲೆಕ್ಟ್ರಾನಿಕ್ಸ್ ಪದಾರ್ಥದಲ್ಲಿ ಏನಾದರೂ ಐಟಮ್ದು ಡೀಟೇಲ್ಸ್ ಬೇಕಂದರೆ ನನ್ನ ಕಮೆಂಟ್ಸ್ ಮಾಡಿ. ನಾನು ಖಂಡಿತ ಅದನ್ನು ನೋಡಿ ವಿಡಿಯೋಸನ್ನು ಮಾಡಬೇಕು ಅಂತ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.